ಮತ್ತೊಂದು ಕಡೆ ದರ್ಶನ್ ಅವರ ಮನೆಯಲ್ಲೇ ನಡೀತಾ ಇದ್ದ ಸ್ಪಾಟ್ ಮಹಜರು ಪ್ರಕ್ರಿಯೆ ಮುಕ್ತಾಯವಾಗಿದೆ. ಇಬ್ಬರು ಆರೋಪಿಗಳನ್ನ ದರ್ಶನ್ ಅವರ ಮನೆ ಕರ್ಕೊಂಡು ಬರಲಾಗಿತ್ತು. ಪವನ್ ಹಾಗೆ ನಂದೀಶ್ ಇಬ್ಬರ ಸಮ್ಮುಖದಲ್ಲಿ ಪಂಚನಾಮೆಯನ್ನ ಮಾಡಲಾಗಿತ್ತು. ದರ್ಶನ್ ನಿವಾಸದಲ್ಲಿದ್ದ ದ್ವಿಚಕ್ರ ವಾಹನಗಳನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ, ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ಬೈಕ್ಗಳನ್ನ ಸೀಸ್ ಮಾಡಿಕೊಂಡು ತಗೊಂಡು ಹೋಗಿದ್ದಾರೆ ಖಾಕಿ ಪಡೆ. ಪವನ್ ನಂದೀಶ್ನನ್ನ ಠಾಣೆಗೆ ವಾಪಸ್ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಮಹಜರು ಮುಗಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸರ ತಂಡ. ಎರಡು ದೃಶ್ಯಗಳು. ಒಂದು ಕಡೆ ಇಬ್ಬರು ಆರೋಪಿಗಳು, ಈ ಪ್ರಕರಣದಲ್ಲಿ ಒಂದು ಪವನ್ ಮತ್ತೊಂದು ನಂದೀಶ್ ಇಬ್ಬರನ್ನ ಇವತ್ತು ದರ್ಶನ್ ಅವರ ನಿವಾಸಕ್ಕೆ ಕರ್ಕೊಂಡು ಬಂದು ಸ್ಪಾಟ್ ಮಹಜರನ್ನ ಮಾಡಿಸಲಾಗಿತ್ತು. ಆ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಅವರನ್ನ ಯಾವ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ರು ಬಹುತೇಕ ಅದೇ ದಾರಿಯಲ್ಲಿ ವಾಪಸ್, ಅಂದ್ರೆ ಅದೇ ರೀತಿಯಲ್ಲಿ ಯಾವ ರೀತಿ ಕರ್ಕೊಂಡ್ ಬಂದಿದ್ರು ಅದೇ ರೀತಿಯಲ್ಲಿ ವಾಪಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆ ಮನೆಯಲ್ಲಿದ್ದಂತಹ ಟೂ ವೀಲರ್ಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿದ ಸಂದರ್ಭದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ವಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ. ಸುನಿಲ್, ಟೂ ವೀಲರ್ ಸೀಸ್ ಮಾಡಿದ್ ಯಾಕೆ? ಜೊತೆಗೆ ದರ್ಶನ್ ಅವರ ನಿವಾಸ ಇವತ್ತು ನಡೆದ ಪಂಚನಾಮೆ ಈ ಪ್ರಕರಣಕ್ಕೆ ಎಷ್ಟರ ಮಟ್ಟಿಗೆ ಮಹತ್ವ, ಹಾಗೆ ಹೇಗೆ ರಿಲೇಟೆಡ್? ಎಸ್ ಸ್ಮಿತಾ, ಮೊದಲನೇದಾಗಿ ಈ ಟೂ ವೀಲರ್ಗಳನ್ನು ಸೀಸ್ ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೋರ್ ವೀಲರ್ಸ್ಗಳನ್ನು ಸೀಸ್ ಮಾಡಿದರು. ಒಂದು ಕಡೆಯಲ್ಲಿ ಸ್ಕಾರ್ಪಿಯೋ, ಅದೇ ರೀತಿಯಲ್ಲಿ ಅವರು ಬಳಕೆ ಮಾಡ್ತಿದ್ದಂಥ ಮತ್ತೊಂದು ಕಾರು, ಇವೆಲ್ಲವನ್ನು ಕೂಡ ಸೀಸ್ ಮಾಡಲಾಗಿತ್ತು. ಅದರಲ್ಲಿ ಕೆಲವೊಂದು ವಾಹನಗಳನ್ನು ಈ ಆರೋಪಿಗಳು ಓಡಾಡೋದಕ್ಕೆ ಮತ್ತು ಇನ್ನೊಂದು ವಾಹನವನ್ನು ಶವ ಸಾಗಾಟಕ್ಕೆ ಕೂಡ ಯೂಸ್ ಮಾಡಿಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸೀಸ್ ಮಾಡಲಾಗಿತ್ತು. ಇದೀಗ 3 ದ್ವಿಚಕ್ರ ವಾಹನಗಳನ್ನು ಸೀಸ್ ಮಾಡಿರುವಂಥದ್ದು. ಈ ದ್ವಿಚಕ್ರ ವಾಹನಗಳಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರೋಪಿಗಳು ಓಡಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ, ಯಾಕೆಂದರೆ ಆ ಇನ್ಸಿಡೆಂಟ್ ಆದ ಬಳಿಕ ಮತ್ತು ಆ ಶೆಡ್ಡಿಗೆ ಹೋಗೋದಕ್ಕೆ ಮತ್ತು ಶೆಡ್ನಿಂದ ಸುಮ್ನಳ್ಳಿಗೆ ಹೋಗೋದಕ್ಕೆ ಫೋರ್ ವೀಲರ್ಸ್ ಯೂಸ್ ಮಾಡಿದ್ರು. ಆದರೆ ಇನ್ ಬಿಟ್ವೀನಲ್ಲಿ ಅಕ್ಯೂಸ್ಗಳು ಓಡಾಡೋದಕ್ಕೆ ಎಲ್ಲದಕ್ಕೂ ಕೂಡ ಟೂ ವೀಲರ್ಗಳನ್ನು ಯೂಸ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಟೂ ವೀಲರ್ಗಳನ್ನು ಸೀಸ್ ಮಾಡಿರುವಂಥದ್ದು. ಇದನ್ನು ಖುದ್ದು ಆರೋಪಿಗಳು ತಮ್ಮ ಹೇಳಿಕೆಯಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು, ಟೂ ವೀಲರ್ಗಳನ್ನು ಬಳಕೆ ಮಾಡಿರುವಂಥದ್ದಕ್ಕೆ ಸಂಬಂಧಪಟ್ಟಂತೆ. ಇದೇ ಒಂದು ಕಾರಣಕ್ಕೋಸ್ಕರ ಆ ಟೂ ವೀಲರ್ಗಳನ್ನು ಜಪ್ತಿ ಮಾಡಿರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಇವತ್ತು ನಡೆದಿರುವಂತಹ ಸ್ಥಳ ಮಹಜರು ಯಾವ ರೀತಿ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅನ್ನೋ ಥರ ನೋಡ್ತಾ ಹೋದರೆ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿರುವಂತಹ ತನಿಖಾಧಿಕಾರಿಗಳು ದರ್ಶನ್ ಅವ್ರನ್ನ ಕರ್ಕೊಂಡೋಗಿ ಅವರ ಮನೆ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಹಲವಾರು ರೀತಿಯಲ್ಲಿ ಈ ಒಂದು ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರು. ಆದರೆ ಅದಾದ ಬಳಿಕ ಅರೆಸ್ಟ್ ಆಗಿದ್ದಂತಹ ಆರೋಪಿಗಳ ಕಡೆಯಿಂದ ಸ್ಥಳ ಮಹಜರು ಪ್ರಕ್ರಿಯೆ ಆಗಿರಲಿಲ್ಲ. ಇದು ತನಿಖೆಯ ಭಾಗವಾಗಿ ನಡೆಸಲಾಗುತ್ತೆ. ಅಂದರೆ ಆರೋಪಿಗಳು ಯಾವ ರೀತಿ ಅಲ್ಲಿದ್ದರು, ಹೋಗಿದ್ದಂಥ ಟೈಮ್ನಲ್ಲಿ ಏನೇನಾಗಿತ್ತು ಅನ್ನುವಂಥದ್ದನ್ನು ಖುದ್ದು ಆರೋಪಿಗಳ ಕಡೆಯಿಂದ ಅವ್ರನ್ನ ಕರ್ಕೊಂಡು ಹೋಗಿ ಆ ಒಂದು ಸೀನ್ನ ರೀಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಅದಕ್ಕೋಸ್ಕರ ಇವತ್ತು ಆರೋಪಿಗಳನ್ನು ಕರ್ಕೊಂಡು ಹೋಗಿ ಈ ಒಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರುವಂಥದ್ದು. ಇದೆಲ್ಲವನ್ನು ಕೂಡ ನಾಳೆ ದಿನ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಮತ್ತು ನ್ಯಾಯಾಲಯದ ಗಮನಕ್ಕೆ ಏನೇನಾಗಿದೆ ಅನ್ನುವಂಥನ್ನು ತರುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಈ ಹಿಂದಿನ ಪ್ರಕರಣಗಳೀಗ ಮರುಜೀವ ಪಡೆದುಕೊಂಡಿದೆ. ಹಾಗಾದ್ರೆ ಈ ಹಿಂದಿನ ಪ್ರಕರಣದಲ್ಲಿ ದರ್ಶನ್ಗೆ ಯಾವ ರೀತಿ ಸಂಕಷ್ಟ ಎದುರಾಗಿದೆ, ಏನದು ಪ್ರಕರಣ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ನೋಡೋಣ ಬನ್ನಿ. ನಟ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ. ಬಟ್ಟೆ ತಲೆ ಹೆಬ್ಬಾತು ಕೇಸ್ನಲ್ಲಿ FOC. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ವಿರುದ್ಧ ದಾಖಲಾಗಿದ್ದ ಹಳೆ ಕೇಸ್ ರೀಓಪನ್ ಆಗಿದೆ. ಅರಣ್ಯ ಅಧಿಕಾರಿಗಳು ದರ್ಶನ್ ವಿರುದ್ಧ ಅರಣ್ಯ ಅಪರಾಧ ಕಾಯ್ದೆ ಜಡಿಯಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ.
ಅಕ್ರಮವಾಗಿ ಇರಿಸಿಕೊಂಡಿದ್ದ ಪಟ್ಟೆತಲೆ ಹೆಬ್ಬಾತು ಪಕ್ಷಿ ಕೇಸ್ ವಿಚಾರಣೆ ಸಂಬಂಧ ವಿಚಾರಣೆಗೆ ಅರಣ್ಯಾಧಿಕಾರಿಗಳು ನೋಟಿಸ್ ನೀಡಿದ್ದರು. ಆದರೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ನೋಟಿಸ್ಗೆ ಕ್ಯಾರೆ ಅಂದಿರಲಿಲ್ಲ. ಹೀಗಾಗಿ ಅರಣ್ಯಾಧಿಕಾರಿಗಳು 2 ದಿನಗಳಲ್ಲಿ ಮತ್ತೊಂದು ನೋಟಿಸ್ ನೀಡುವ ಸಿದ್ಧತೆ ನಡೆಸಿದ್ದಾರೆ. ತೋಟದೊಳಗೆ ಇಟ್ಟಿದ್ದಾರೆ ಇಂಥದ್ದು ಬಾರೆಡ್ ಗೀಸ್ ಅಂದರೆ ಇದೆಲ್ಲ ಮಂಗೋಲಿಯಾ ಕಡೆಯಿಂದ ಬರೋದು ಮೈಗ್ರೇಟರಿ ಬರ್ಡು. ಸೊ ಅದನ್ನು ಇವ್ರು ಇಟ್ಟಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು FOC ಹಾಕ್ತಾರೆ, ಫಾರೆಸ್ಟ್ ಒಫೆನ್ಸ್ ಕೇಸ್ FIR ಅಂದಾಗ FOC ಫಾರೆಸ್ಟ್ ಒಫೆನ್ಸ್ ಕೇಸ್ ಹಾಕಿದಾಗ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇದು ಆಗಿದ್ದು ಜಾನ್ವರಿ 2023 ಒಳಗೆ. ಫೆಬ್ರವರಿ 7th 2023 3ನೇ ನೋಟಿಸ್ ಕೊಡ್ತಾರೆ ಅವ್ರಿಗೆ, ದಯವಿಟ್ಟು ನೀವು ಬಂದು ನೋಟಿಸ್ಗೆ ಸ್ಟೇಟ್ಮೆಂಟ್ ಕೊಡಿ ಅಂದ್ಬಿಟ್ಟು ಬರೋದಿಲ್ಲ. ಸೊ ಇಲ್ಲಿ ನಾನು ನೋಡ್ತಾ ಇರೋದಂದರೆ ಒಂದು ದರ್ಶನ್ ಬರ್ತಿರೋದು ಒಂದು ಕಾರಣ, ಇನ್ನೊಂದು ಡಿಪಾರ್ಟ್ಮೆಂಟ್ ಫಾಲೋ ಅಪ್ ಮಾಡಿ. ದರ್ಶನ್ ದಂಪತಿಗೆ ನೋಟಿಸ್. 2023 ಜನವರಿ 20ನೇ ತಾರೀಕಿನಂದು ಅರಣ್ಯಾಧಿಕಾರಿಗಳು ದರ್ಶನ್ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದರು. ಮೈಸೂರಿನ ನರಸೀಪುರದಲ್ಲಿರುವ ದರ್ಶನ್ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದ್ದು 4 ಪಟ್ಟೆತಲೆ ಹೆಬ್ಬಾತುಗಳು ಅಂದರೆ ಮಂಗೋಲಿಯಾ ಮೂಲದ ವಲಸೆ ಹಕ್ಕಿಗಳಾದ ಬಾರ್ ಹೆಡೆಡ್ ಗೂಸ್ಗಳನ್ನು ವಶಕ್ಕೆ ಪಡೆದಿದ್ರು. ಬಳಿಕ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ವಿಚಾರಣೆಗೆ ಹಾಜರಾಗುವಂತೆ 2023 ಜನವರಿ ತಿಂಗಳಲ್ಲಿ 2 ನೋಟಿಸ್ ನೀಡಿದ್ರು. ಇದಕ್ಕೆ ಕ್ಯಾರೆಗಿನ್ನದ ದಂಪತಿಗೆ 2023 ಫೆಬ್ರವರಿ 7ನೇ ತಾರೀಕಿನಂದು ಅರಣ್ಯಾಧಿಕಾರಿಗಳು 3ನೇ ನೋಟಿಸ್ ನೀಡಿದ್ದಾರೆ. ಇದಕ್ಕೂ ಕೂಡ ದರ್ಶನ್ ದಂಪತಿ ಉತ್ತರಿಸಿಲ್ಲ. ಹೀಗಾಗಿ ಪ್ರಕರಣ ಸಂಬಂಧ FOC ದಾಖಲಿಸಲು ಅರಣ್ಯಾಧಿಕಾರಿಗಳು ಮುಂದಾಗಿದ್ದಾರೆ. ದರ್ಶನ್ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿಗೂ ಕಾನೂನು ಸಂಕಷ್ಟ ಎದುರಾಗಿದೆ. ಮೈಸೂರು ಸರ್ಕಲ್ CFO ಮಾಲತಿ ಪ್ರಿಯಾ ಅವರು 2 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.